Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ ವಿದೇಶಾಂಗ ಸಚಿವಾಲಯದಿಂದ. ಸಂಸದ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನು ನೀಡಿದ ವಿದೇಶಾಂಗ ಸಚಿವಾಲಯ. ಪಾಸ್ಪೋರ್ಟ್ ರದ್ದು ಮಾಡುವಂತೆ ಪತ್ರವನ್ನ ಎಸ್ಐಟಿ ಅಧಿಕಾರಿಗಳು ಬರೆದಿದ್ರು. ಎಸ್ಐಟಿ ಪತ್ರದ ಬೆನ್ನಲ್ಲೇ ಇದೀಗ ವಿದೇಶಾಂಗ ಸಚಿವಾಲಯ ಅಲರ್ಟ್ ಆಗಿದೆ. ನೋಟಿಸ್ ಮೂಲಕ ಉತ್ತರ ಕೇಳಿದೆ ವಿದೇಶಾಂಗ ಸಚಿವಾಲಯ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಆದರೆ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಕಾಲಾವಕಾಶವನ್ನ ಕೇಳಿ ಸುಮ್ಮನಾಗಿದ್ರೆ ವಿನಃ ಬಂದು ವಿಚಾರಣೆಯನ್ನ ಎದುರಿಸುವಂತಹ ಪ್ರಯತ್ನವನ್ನ ಪ್ರಜ್ವಲ್ ರೇವಣ್ಣ ಮಾಡಿರಲಿಲ್ಲ. ಇತ್ತೀಚೆಗಷ್ಟೇ ಎಸ್ಐಟಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದಿದ್ರು. ಪ್ರಧಾನಿಯವರಿಗೂ ಕೂಡ ಪತ್ರ ಹೋಗಿತ್ತು. ಆದರೆ ಪ್ರಧಾನಿಯವರಿಂದ ಪ್ರತಿಕ್ರಿಯೆ ಬಾರದೇ ಇದ್ದಾಗ ಎಸ್ಐಟಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರು ವಿದೇಶಾಂಗ ಸಚಿವಾಲಯಕ್ಕೆ ಪತ್ರವನ್ನು ಬರೀತಾರೆ. ಪತ್ರ ಬರೆದ ಬೆನ್ನಲ್ಲೇ ಇದೀಗ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ನೋಟಿಸ್ ಮೂಲಕ ಉತ್ತರವನ್ನ ವಿದೇಶಾಂಗ ಸಚಿವಾಲಯ ಕೇಳಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಈಗ ಶುರು. ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಕುಟುಂಬಸ್ಥರು ಮನವಿಯನ್ನ ಮಾಡಿಕೊಂಡ್ರು. ಎಚ್.ಡಿ. ದೇವೇಗೌಡರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟರು. ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ, ಎಲ್ಲಿದ್ಯೋ ಅಲ್ಲಿಂದ ಆದಷ್ಟು ಬೇಗ ಹೊರಟು ಬಾ, ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗು, ವಿಚಾರಣೆಯನ್ನ ಎದುರಿಸುವಂತ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಯಾರ ಮಾತಿಗೂ ಯಾವ ನೋಟಿಸ್ಗೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಆ ಮೂಲಕ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟವನ್ನ ತಾವೇ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶೋಕಾಸ್ ನೋಟಿಸ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ಉತ್ತರಿಸಲೇಬೇಕು. 10 ದಿನಗಳ ಒಳಗೆ ಮಾಹಿತಿಯನ್ನ ನೀಡಬೇಕಿದೆ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ವಿದೇಶಕ್ಕೆ ಯಾವ ಕೆಲಸದ ಮೇಲೆ ಹೋಗಿದ್ದಾರೆ, ವಿದೇಶದಿಂದ ವಾಪಸ್ ಬರುವ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡಬೇಕು. ತಮ್ಮ ಪಾಸ್ಪೋರ್ಟ್ ಅನ್ನ ಯಾಕೆ ರದ್ದು ಮಾಡಬಾರದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಸರಿಯಾದ ಕಾರಣವನ್ನ ತಿಳಿಸಬೇಕು. ಈ ಎಲ್ಲದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕಿದೆ ಸಂಸದ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಪತ್ರದ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ಅಲರ್ಟ್ ಆಗಿ ಇದೀಗ ಶೋಕಾಸ್ ನೋಟಿಸ್ ಅನ್ನ ಪ್ರಜ್ವಲ್ ರೇವಣ್ಣಗೆ ಜಾರಿ ಮಾಡಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹೋಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈ ಶೋಕಾಸ್ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಡಬೇಕು. ಯಾವ ಕಾರಣಕ್ಕೋಸ್ಕರ ಅವರು ವಿದೇಶಕ್ಕೆ ಹೋಗಿದ್ದಾರೆ, ಇನ್ನೂ ಇಷ್ಟು ದಿನಗಳ ಕಾಲ ಅಲ್ಲಿ ತಂಗಿದ್ದಾರೆ, ನೋಟಿಸ್ ಅನ್ನ ಸಾಕಷ್ಟು ಬಾರಿ ಕೊಟ್ಟರು ಕೂಡ ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ, ಒಂದು ವೇಳೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಾರದು ಅಂದ್ರೆ ಯಾವ ಕಾರಣಕ್ಕೆ ರದ್ದು ಮಾಡಬಾರದು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಸ್ಪಷ್ಟವಾದ ಮಾಹಿತಿಯನ್ನ ಕೊಡಬೇಕಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.